ನೀನು ನನಗೆ ಒಬ್ಬ ಅಣ್ಣನಿಗಿಂತ ಒಬ್ಬ ಪಿತನ ಸಮಾನ. ನೀನು ನೀಡಿದ ಎಲ್ಲ ದಂಡನೆಯನ್ನು ನಾನು ಸ್ವೀಕರಿಸುತ್ತೇನೆ. ಆದರೆ ನೀನು ನನಗೆ ಅಧರ್ಮವಾದ ಕ್ರೌರ್ಯವನ್ನು ಎಸೆದಿರುವೆ. ಈ ಧರ್ಮಯುದ್ಧದಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಆದರೆ ಕಿಷ್ಕಿಂಧೆಯನ್ನು ನಿನ್ನ ಅಧರ್ಮವಾದ ಮಹತ್ವದಿಂದ ಮುಕ್ತಿಗೊಳಿಸುವೆ. ನಿನ್ನ ಮೃತ್ಯುವಿಗಾಗಿ ಸಿದ್ಧನಾಗುವಲ್ಲಿ ಈಗ ನಾನು ನನ್ನ ವರದಾನವನ್ನು ಕ್ರೋಧ ಮಾಡಬೇಕು. ನಿನ್ನ ಆತ್ಮಶಕ್ತಿಯನ್ನು ಕೊಲ್ಲಲು ನಾನು ನಿನ್ನ ಆಕ್ರಮಣ ಮಾಡುವೆ. ಅಯ್ಯೋ ಧರ್ಮರಕ್ಷಕ, अजर बिहारी राम सिया राम जय जय राम राम सिया राम जय जय राम राम सिया राम जय जय राम. ಯಾರು ನೀವು? ನಾನು ಅಯೋಧ್ಯ ನರೇಶ, ಮಹಾರಾಜ ದಶರಥನ ಜ್ಯೇಷ್ಠ ಪುತ್ರ ರಘುವಂಶಿ ರಾಮ. ನಾನು ಕೇಳಿದ್ದೆ ನೀವು ಮಹಾಧರ್ಮಪರ ಎಂದು. ಒಬ್ಬ ಯೋಧ ಸವಾಲನ್ನು ಒತ್ತಿ ಎದುರಾಳಿಯೊಂದಿಗೆ ಯುದ್ಧ ಮಾಡುವುದು ಧರ್ಮವಲ್ಲವೇ? ವಾಲಿ, ಸುಗ್ರೀವ ಮುಂಚಿತವಾಗಿ ನಿನ್ನ ಅಧರ್ಮದ ಬಗ್ಗೆ ನನಗೆ ತಿಳಿಸಿದ. ನಾನು ಅಂದು ಅವನಿಗೆ ಹೇಳಿದೆ, ನಾನು ನಿನ್ನ ಅಣ್ಣನನ್ನು ಸಂಹರಿಸುವುದಿಲ್ಲ, ಕೇವಲ ಧರ್ಮ ಹಾಗೂ ನ್ಯಾಯದ ಸ್ಥಾಪನೆ ಮಾಡುವನೆಂದು. ಆದ್ದರಿಂದ ಅಧರ್ಮ್ಯರ ವಿನಾಶ ಮಾಡಿ ಧರ್ಮದ ರಕ್ಷಣೆ ನೀಡುವೆ. ಹಾಗೂ ಭಯಭೀತನಾದ ಸುಗ್ರೀವನಿಗೆ ಧೈರ್ಯ ನೀಡಿದೆ. ಭಯಭೀತನಾಗಬೇಡ, ನಿರ್ಭೀತಿಯಿಂದ ಹೋರಾಟ ಮಾಡು. ನೀನು ಧರ್ಮದ ಜೊತೆಗೆ ಇರು, ಹಾಗೂ ಧರ್ಮ ನಿನ್ನ ಜೊತೆಗಿರುವುದೆಂದು. ವಾಲಿ, ನಾನು ನಿನಗೆ ಸ್ವಯಂ ಸವಾಲನ್ನು ಒಟ್ಟಿ ಯುದ್ಧ ಮಾಡಿದರೆ ಆವಾಗ ವಿಜಯ ನನ್ನದಾಗುತ್ತಿತ್ತು. ಕಿಷ್ಕಿಂಧೆಯ ರಾಜ ನಾನಾಗಬೇಕಿತ್ತು. ಆದರೆ ಈ ಸಮಯದಲ್ಲಿ ನಾನು ಸನ್ಯಾಸಿಯ ವೇಷವನ್ನು ಧರಿಸಿ ಸನ್ಯಾಸಿಯ ನಿಯಮಗಳನ್ನು ಪಾಲಿಸುತ್ತಿರುವೆನು. ಹಾಗೂ ಒಬ್ಬ ಸನ್ಯಾಸಿಗೆ ರಾಜ್ಯಪೀಠ ವ್ಯರ್ಥ. ನಾನು ಏನೇ ಮಾಡಿದರೂ ಅದು ಸುಗ್ರೀವನ ಸಹಾಯಕ, ಮಿತ್ರ ಹಾಗೂ ಸೇನಾಪತಿ ರೂಪದಲ್ಲಿ ಮಾಡಿರುವೆ. ನನ್ನ ಪ್ರತಿಷ್ಠೆಗಾಗಿ ನಾನು ಏನನ್ನೂ ಮಾಡಲಿಲ್ಲ ವಾಲಿ. ಎದುರಿನಿಂದ ಆಗುತ್ತಿರಲಿಲ್ಲವೇ? ಗೊತ್ತಿದೆ ನನಗೆ, ಆದರೆ ಈಗಲೂ ತಿಳಿದಿಲ್ಲ. ನನ್ನಂತ ಯೋಧನನ್ನು ಕುತಂತ್ರದಿಂದ ಏಕೆ ಹೊಡೆಯುವಿರಿ? ವಾಲಿ, ನೀನು ಮಾಡಿರುವ ಪಾಪಕರ್ಮಗಳು ಪಶುವಿಗಿಂತ ನಿಕೃಷ್ಟವಾದದ್ದು. ಈ ನಿನ್ನ ಪೈಶಾಚಿಕ ಪ್ರದರ್ಶನವನ್ನು ನೋಡಿ ನನಗೆ ನಿನ್ನನ್ನು ಈ ರೀತಿ ಅಂತ್ಯ ಮಾಡುವುದನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಇರಲಿಲ್ಲ. ಯಾವಾಗ ಅಪರಾಧಿಗೆ ತನ್ನ ಅಪರಾಧ ಭಾವನೆ ಅರಿವಾಗುತ್ತದೋ ಆವಾಗ ಅವನು ಇಡೀ ಜಗತ್ತನ್ನು ದೂಷಿಸುತ್ತಾನೆ, ದ್ವೇಷಿಸುತ್ತಾನೆ. ಆದರೆ ಇದರಿಂದ ಸತ್ಯ ಎಂದಿಗೂ ಬದಲಾಗುವುದಿಲ್ಲ. ಅವನು ಅವನ ಕರ್ಮಫಲವನ್ನು ಅನುಭವಿಸಲೇಬೇಕು. ನಮ್ಮ ಈ ಜೀವನವು ರಥದ ರೀತಿ ಸಾಗುತ್ತದೆ, ಮುಂದೆ ಕುದುರೆ ಹಿಂದೆ ಚಕ್ರವೆಂದು. ಈ ಕುದುರೆ ನಿನ್ನ ಕರ್ಮವಾಗಿದ್ದರೆ ಹಿಂದೆ ಚಕ್ರ ನಿನ್ನ ಕರ್ಮದ ಅನುಗುಣವಾಗಿ ಕರ್ಮಫಲ. ಹೇಗೆ ಸಾಗುವುದೋ ಕುದುರೆ, ಹಾಗೆ ಸಾಗುವುದು ಚಕ್ರ. ಕರ್ಮಕ್ಕೆ ತಕ್ಕಂಥ ಕರ್ಮಫಲ. ಈಗ ನೀನು ಏನೇ ಅನುಸರಿಸುತ್ತಿರುವೆಯೋ ಅದು ನಿನ್ನ ಕರ್ಮದ ಪರಿಣಾಮವಾಗಿದೆ, ಅದನ್ನು ಬಿಟ್ಟು ಬೇರೇನೂ ಅಲ್ಲ. ಇಲ್ಲ ಮಾಧವ, ಇಲ್ಲ. ನಿಮ್ಮ ಸಮರ್ಥನೆ ನನ್ನ ಮನಸ್ಸಿಗೆ ಶಾಂತಿ ನೀಡಲಾಗುವುದು. ಯಾವುದೇ ಜೀವಿಗಳ ಕರ್ಮದಂಡನೆ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ನೀಡಬೇಕು. ನಾವು ವಾನರ, ನಮ್ಮ ಸ್ವಭಾವ ಮನುಷ್ಯನಿಗಿಂತ ದೊಡ್ಡದು. ಸಂಪೂರ್ಣ ಲೋಕಕಾರಣದ ಅಧೀನವಿದು. ಒಬ್ಬರಲ್ಲದ ಒಬ್ಬರೊಂದು ದಿನ ಸಾಯಲೇಬೇಕು. ಆದ್ದರಿಂದ ನನ್ನ ಮೃತ್ಯುವಿನ ಮೇಲೆ ಯಾವ ದುಃಖವೂ ಇಲ್ಲ. ಯಾರು ಸ್ವಯಂ ಅಧರ್ಮ, ಅನೀತಿ ಹಾಗೂ ಪಾಪಗಳಲ್ಲಿ ಸಂಪೂರ್ಣ ಉಳಿದಿರುವರೋ ಅವರ ಬಾಳಿನ ಸತ್ಯ, ನೀತಿ ಹಾಗೂ ಸದಾಚಾರದ ಮಾತು ಕೇವಲ ಆಡಂಬರ ಎನಿಸುತ್ತದೆ ವಾಲಿ. ಇನ್ನು ಕರ್ಮಫಲದ ಮಾತು, ನನ್ನ ಕೃತ್ಯದ ಪರಿಣಾಮ ಅವಶ್ಯವಾಗಿ ಆಗುವುದು, ಅದು ನನಗೆ ಸ್ವೀಕಾರವಿದೆ. ಆದರೆ ಕೇವಲ ಪರಿಣಾಮದ ಭಯದಿಂದ ನಾನು ನನ್ನ ಕರ್ತವ್ಯ ಪಾಲನೆಯಿಂದ ವಿಮುಖನಾಗಲಾರೆ. ನನ್ನ ಪ್ರತಿ ಕೃತ್ಯದ ಪರಿಣಾಮ ಅವಶ್ಯವಾಗಿ ಆಗುವುದು, ಅದು ನನಗೆ ಸದಾ ಸ್ವೀಕಾರವಿದೆ.
ಅಂತಿಮ ಕ್ಷಣವಾಲಿ ಈಗಲಾದರೂ ನಿನ್ನ ಪಾಪಕರ್ಮಗಳ ಸ್ಮರಣೆ ಮಾಡು. ಅಂದು ನೀನು ನಿನ್ನ ನಿರ್ದೋಷಿ ಸೋದರನನ್ನು ಬಹಿಷ್ಕಾರಗೊಳಿಸಿದ ದಿನ ನಿನಗೆ ನಿನ್ನ ಧರ್ಮದ ಅರಿವಾಗಲಿಲ್ಲವೇ? ನಿನ್ನ ನಿರಪರಾಧಿ ಸೋದರನನ್ನು ಹತ್ಯೆಗೆಯಲು ಹೊರಟಾಗ ನಿನ್ನ ಧರ್ಮ ಏನು ಮಾಡುತ್ತಿತ್ತು? ನಿದ್ರಿಸುತ್ತಿತ್ತೆ. ನಿನ್ನ ಪುತ್ರಿ ಸಮಾನನಾದ ನಿನ್ನ ತಮ್ಮನ ಪತ್ನಿಯ ಮೇಲೆ ಕ್ರೂರ ದೃಷ್ಟಿ ಬೀರಿದಾಗ ನಿನಗೆ ನಿನ್ನ ಧರ್ಮದ ಸ್ಮರಣೆ ಆಗಲಿಲ್ಲವೇ? ನೀ ಹೇಳಿದೆ ನೀ ಒಬ್ಬ ವಾನರನೆಂದು, ಆದರೆ ವಾನರನ ಜೊತೆಗೆ ನೀನೊಬ್ಬ ಪತಿ, ಪಿತ, ಜ್ಯೇಷ್ಠ ಸೋದರ, ರಾಜ ಹಾಗೂ ಒಬ್ಬ ಜವಾಬ್ದಾರಿಯುತನಾಗಿರುವೆ. ಇವೆಲ್ಲರ ಜೊತೆಗೆ ಧರ್ಮ ಪಾಲನೆ ಮಾಡುವುದು ಅನಿವಾರ್ಯವಾಗುವುದಿಲ್ಲವೇ? ಧರ್ಮದ ಬಗ್ಗೆ ಎಲ್ಲರೂ ಯೋಚಿಸುತ್ತಾರೆ. ಕೆಲವರು ತಮ್ಮದೇ ಧರ್ಮದ ಬಗ್ಗೆ, ಕೆಲವರು ಬೇರೆಯವರ ಅಧರ್ಮದ ಬಗ್ಗೆ. ಹಾಗೆ ವಾಸ್ತವದಲ್ಲಿ ಧರ್ಮ ಎಂದರೆ ತಿಳಿದೆಯೇ ನಿನಗೆ? ಧರ್ಮ ಎಂದರೆ ನಿಯಮ ಹಾಗೂ ಕರ್ತವ್ಯಗಳನ್ನು ಪಾಲಿಸುವುದು. ಯಾರು ತಮ್ಮನ್ನು ಸ್ವಯಂ ಪರಮಾತ್ಮನ ಅಂಶ ಎಂದುಕೊಳ್ಳುತ್ತಾರೋ ಆ ಮಾರ್ಗಕ್ಕೆ ಧರ್ಮ ಎನ್ನುತ್ತೇವೆ. ಧರ್ಮಕ್ಕೆ 5 ಆಧಾರ: ಪ್ರೇಮ, ನ್ಯಾಯ, ಕರುಣೆ, ಸಮರ್ಪಣೆ ಹಾಗೂ ಧೈರ್ಯ. ಒಂದು ವೇಳೆ ಧರ್ಮ ಸಾರವಾದರೆ ಅದರ ಮೂಲ ಕರುಣೆ. ಧರ್ಮ ಒಂದು ವೃಕ್ಷವಾದರೆ ಕರುಣೆ ಅದರ ಬೇರು, ಮೂಲ. ನಾನು ಅಪರಾಧವನ್ನು ಮಾಡಿದಾಗ ಅದನ್ನು ನನ್ನ ರಾಜ್ಯದಲ್ಲೇ ಮಾಡುವೆ, ನಿಮ್ಮ ರಾಜ್ಯದಲ್ಲ. ಹಾಗೂ ನಿಮ್ಮ ಮೇಲೆ ನನಗೆ ಯಾವ ವೈಯಕ್ತಿಕ ಸಂದೇಹವೂ ಇಲ್ಲ. ಹೀಗೆ ಇರುವಾಗ ನನ್ನ ಅಪರಾಧಕ್ಕೆ ಅಡ್ಡಿಡಲು ನೀವ್ಯಾರು? ಧರ್ಮ, ಅಧರ್ಮ, ನೀತಿ, ಅನೀತಿ, ಪಾಪ, ಪುಣ್ಯ ಇವೆಲ್ಲವೂ ಒಂದೇ ರಾಜ್ಯ ಅಥವಾ ವ್ಯಕ್ತಿಗೆ ಸೀಮಿತವಾಗಿರುವುದಿಲ್ಲ. ಇದು ಸಾರ್ವಭೌಮಿಕ. ಜಗತ್ತಲ್ಲಿ ಯಾವುದಾದರೂ ಜೀವಿಯು ಅನ್ಯಾಯ, ಅಧರ್ಮ, ಹಿಂಸೆ ಎಂದು ದುಃಖಿತವಾದರೆ ಅದರ ಪ್ರಭಾವ ಸಮಸ್ತ ಚರಾಚರದ ಮೇಲೆ ಸಮಾನ ರೂಪದಲ್ಲಿ ಬೀಳುತ್ತದೆ. ವಾಲಿ ಅಧರ್ಮ ಮಾಡಿದವನಷ್ಟೇ ಅಲ್ಲ, ಅಧರ್ಮವನ್ನು ನೋಡಿಕೊಂಡು ಸುಮ್ಮನಿರುವನು ಪಾಪಿಯಾಗುತ್ತಾನೆ. ಅಧರ್ಮವನ್ನು ನೋಡಿಕೊಂಡು ಸುಮ್ಮನಿರುವವನು ಪಾಪಿಯಾಗುತ್ತಾನೆ. ಧರ್ಮದಾರಿಯಲ್ಲಿ ನಡೆಯುವ ಒಬ್ಬ ಸಚ್ಚಾರಿತ್ಯನ ಮನಸ್ಸು ಶಾಂತವಾಗಿರುತ್ತದೆ. ಪರಿಸ್ಥಿತಿಗಳು ಅವನ ಸುಖಕ್ಕೆ ಕಾರಣವಾಗುವುದಿಲ್ಲ. ಸಮಾಜದಲ್ಲಿ ಸಮ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷವಿರುತ್ತದೆ. ಅರ್ಥಾತ್ ಧರ್ಮ ಭವಿಷ್ಯದಲ್ಲಿ ಸುಖಕ್ಕೆ ಕಾರಣವಲ್ಲ, ಧರ್ಮವೇ ಸ್ವಯಂ ಸುಖವಾಗಿದೆ. ಅಥವಾ ಅಧರ್ಮ ಅದೇ ಕ್ಷಣ ದುಃಖವನ್ನು ಉತ್ಪನ್ನ ಮಾಡುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ರಕ್ಷಿಸಿದವರನ್ನು ಧರ್ಮವೇ ರಕ್ಷಿಸುತ್ತದೆ. ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ಜಯ ಇದ್ದೇ ಇರುತ್ತದೆ. ನ್ಯಾಯ ಹಾಗೂ ಪ್ರತೀಕಾರದ ನಡುವೆ ಕಡಿಮೆ ಅಂತರವಿರುತ್ತದೆ, ಹಾಗೂ ಆ ಅಂತರದ ಹೆಸರೇ ಧರ್ಮವಾದಿ, ಅಂತಿಮ ಕ್ಷಣವಾದಿ. ಈಗಲಾದರೂ ನೀನು ಆದರ್ಶ ನಾಗರಿಕನಾಗಲು ಪ್ರಯತ್ನ ಪಡು, ಪಶ್ಚಾತ್ತಾಪ ಪಡು, ಪ್ರಾಯಶ್ಚಿತ್ತಕ್ಕೆ ಪ್ರಯತ್ನ ಮಾಡು. ಇಲ್ಲವೆಂದರೆ ಇವುಗಳಿಂದ ಮುಕ್ತಿ ದೊರೆಯುವುದಿಲ್ಲ. ಎಷ್ಟೊಂದು ವಿಚಿತ್ರವಲ್ಲವೇ? ಅಹಂಕಾರ ಮುಖ್ಯ ಕಣ್ಣ ಮುಂದೆ ಇದ್ದರೂ ಅದು ಕಡಿಮೆಯಾಗದು. ಯಾವ ಜೀವ ಅಹಂಕಾರವನ್ನು ಬಿಟ್ಟು ಗರ್ವದಿಂದ ತ್ಯಜಿಸುತ್ತಾರೋ ಅವನಿಗೆ ಪ್ರಗತಿ ನಿಶ್ಚಿತ. ಹೇ ಪರಮಾತ್ಮನೇ, ಇಂದು ನನ್ನ ಮನದಿಂದ ದೂರವಾಯಿತು. ಸುಗ್ರೀವ, ಈ ಪ್ರಾಣ ಆಗುತ್ತಿರುವುದು ಏಕೆಂದು ಗೊತ್ತೇ? ಏಕೆಂದರೆ ಇನ್ನೂ ನೀ ನನ್ನನ್ನು ಕ್ಷಮಿಸಲಿಲ್ಲ. ಅದಕ್ಕೆ ನಾನು ಯೋಗ್ಯನೇ? ಈ ಅಂತಿಮ ಕ್ಷಣದಲ್ಲಿ ನನ್ನ ಪ್ರಾಣ ನಿನ್ನ ಸಮೀಪದಲ್ಲಿ. ನನ್ನ ಇಚ್ಛೆ ಪೂರ್ಣಗೊಳಿಸುವೆಯಾ? ಅಣ್ಣ, ಅಣ್ಣ, ಪಿತನ ಹಾಗೆ ಪ್ರೇಮ ಪ್ರೀತಿಯಿಂದ ಶಿಕ್ಷಣ ನೀಡಿದ್ದೀರ. ಇಂದು ನಾನು ನಿಮ್ಮನ್ನು ಕಳೆದುಕೊಂಡು ಅನಾಥನಾಗಿ ಹೋದೆ ಅಣ್ಣ. ಈಗ ನಾನು ಸುಖವಾಗಿ ಹೋಗುವೆ. ನನ್ನನ್ನು ಕ್ಷಮಿಸಿರುವೆಯಾ? ಸೋದರ, ಯಾವ ರೀತಿ ನೀ ನನ್ನನ್ನು ಸ್ವೀಕರಿಸಿದೆಯೋ ಅದೇ ರೀತಿ ಒಬ್ಬ ನನ್ನ ಪುತ್ರ ಅಂಗದನನ್ನು ಸ್ವೀಕರಿಸು. ಹೇ ರಘುನಂದನ, ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಇಂದು ನನ್ನ ಪರಿಪಾಠದವರ ಪೂರ್ಣ ಪಡೆಯುತ್ತಿರುವೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಅಣ್ಣ, ಅಣ್ಣ. ಸುಗ್ರೀವ, ನಿನ್ನನ್ನು ನೀನು ಸಂತೈಸಿಕೊ. ಬಾಲಿಗೆ ಸರ್ವಶ್ರೇಷ್ಠ ಗತಿ ಪ್ರಾಪ್ತವಾಗಿದೆ. ಶಾಸ್ತ್ರ ಹಾಗೂ ನಿಯಮಗಳ ಅನುಸಾರ ಪುತ್ರ ಅಂಗದನನ್ನು ತಾತ ಶ್ರೀ ಸುಚೀಲರಿಂದ ಕರೆತರಬೇಕು. ಇವನ ಕಾರ್ಯವನ್ನು ಪೂರ್ಣಗೊಳಿಸಬೇಕು. ಸುಗ್ರೀವ, ನಿನಗೆ ಗೊತ್ತಿದೆ ಪ್ರತಿ ಕ್ಷಣ ಎಷ್ಟು ಅಮೂಲ್ಯವೆಂದು. ಸೀತೆಯು ನಮಗಾಗಿ ಲಂಕೆಯಲ್ಲಿ ಕಾದಿರುತ್ತಾಳೆ. ಹೇ ರಘುನ
ನಂದನ, ನಾನು ನನ್ನ ಎಲ್ಲ ವಾನರ ಸೇನೆಯನ್ನು ಲಂಕೆಯಲ್ಲಿ ತಂದಿರುತ್ತೇನೆ. ಅವರು ಮಾತೆಯನ್ನು ಹುಡುಕಿ ನಮಗೆ ಶೀಘ್ರ ಮಾಹಿತಿ ತಿಳಿಸುತ್ತಾರೆ. ಈಗ ನನಗೆ ಹೊರಡಲು ಅನುಮತಿ ಕೊಡಿ. ಜೈ ಶ್ರೀರಾಮ್, ಜಯ ಜೈ ಶ್ರೀರಾಮ್. ಇನ್ನು ಸ್ವಲ್ಪ ನಿರೀಕ್ಷೆ. ಅಧರ್ಮಿ ರಾವಣನಿಂದ ನಿಮ್ಮೆಲ್ಲರನ್ನು ವಿಮುಕ್ತಿಗೊಳಿಸಲು ನಿಮ್ಮ ರಾಮನಾದ ನಾನು ಸೃಷ್ಟಿಯ ಜವಾಬ್ದಾರಿಯನ್ನು ಹೊತ್ತು ಗುರುಬ್ರಹ್ಮನಾಗಿ ಬರುತ್ತಿರುವೆ.